ವಿದ್ಯಾರ್ಥಿಗಳೇ, ಎರಡನೇ ಅವಧಿಗೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಧ್ಯಾಯ 1 ಸಂಖ್ಯಾ ಪದ್ಧತಿಯ ಎರಡನೆಯ ಅವಧಿ. ನಾವು ಇಂದಿನ ಅವಧಿಯಲ್ಲಿ ಅನೇಕ ವಿಚಾರಗಳನ್ನು ಕಲಿತ್ಕೊಂಡಿದ್ದೇವೆ. ಸಂಖ್ಯೆಗಳನ್ನು ಮೂಟೆಯನ್ನು ಮಾಡಿ ನಾವು ನಮ್ಮ ಹತ್ರ ಇಟ್ಕೊಂಡಿದ್ದೇವೆ. ಜೊತೆಯಲ್ಲಿ ಆ ಸಂಖ್ಯೆಗಳೀಗ ನಿಮ್ಮ ಹತ್ರ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದರ ಜೊತೆಯಲ್ಲಿ ನಿಮಗೆ ಒಂದು ಹೋಮ್ವರ್ಕನ್ನು ಸಹ ನಾನು ಕೊಟ್ಟಿದ್ದೆ. ಆ ಹೋಮ್ವರ್ಕನ್ನು ನೀವು ಮಾಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಿಮ್ಮ ಶಿಕ್ಷಕರೊಂದಿಗೂ ಸಹ ಅದನ್ನು ತೋರಿಸಿ ಸರಿಪಡಿಸ್ಕೊಂಡಿದ್ದೀರಿ ಮತ್ತು ನಿಮ್ಮ ಮಿತ್ರರೊಂದಿಗೆ ಚರ್ಚೆ ಮಾಡಿದ್ದೀರಿ ಅಂತೂ ಸಹ ತುಂಬ ವಿದ್ಯಾರ್ಥಿಗಳಿಂದ ಗೊತ್ತಾಯಿತು. ನಿಜಕ್ಕೂ ಇದೊಂದು ನಿಮಗೆ ಒಂದು ಅಪ್ರಿಷಿಯೇಷನನ್ನು ನಾನು ಹೇಳ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನೀವು ಮಾಡಿರ್ತಕ್ಕಂಥ ಹೋಮ್ವರ್ಕ್ ಕರೆಕ್ಟಾಗಿದೆಯಾ ಅನ್ನೋದನ್ನು ಒಂದು ಸಾರಿ ಚೆಕ್ ಮಾಡ್ಕೊಂಬಿಡೋಣ. ಈಗ ಕೊಟ್ಟಿರ್ತಕ್ಕಂಥ ಒಂದು ಲೆಕ್ಕವನ್ನು ನಾವು ನೋಡ್ತಾ ಇದ್ದೀವಿ. ಮೊದಲನೆಯ ಒಂದು ಲೆಕ್ಕದ ಉತ್ತರ ಇಲ್ಲಿದೆ. ಅದು ಭಾಗಲಬ್ಧ ಸಂಖ್ಯೆ ಹೌದು. ಅದನ್ನು 0/1 0/2 ರೂಪದಲ್ಲಿ ಬರೀಬೋದು ಅಂತ ಗೊತ್ತಾಗತ್ತೆ. ಇದು ಉತ್ತರ ನೀವು ಚೆಕ್ ಮಾಡ್ಕೊಳ್ಳಿ. ಇನ್ನು ಎರಡನೆಯ ಪ್ರಶ್ನೆಯನ್ನು ನೋಡೋಣ. 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ ಅಂತಿತ್ತು. ಅದನ್ನು ನೀವು ಬರೆದಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಚೆಕ್ ಮಾಡ್ಕೊಬಿಡಿ ಒಂದು ಸಾರಿ. ಉತ್ತರ ಚೆಕ್ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. 3ನೇ ಲೆಕ್ಕಕ್ಕೆ ಹೋಗೋಣ. 3/5 ಮತ್ತು 4/5ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ ಅಂತ ಕೊಟ್ಟಿದ್ವಿ. ಅದಕ್ಕೂ ಸಹ ನೀವು ಉತ್ತರ ಬರೆದಿದ್ದೀರಿ. ಆ ಉತ್ತರವನ್ನು ಚೆಕ್ ಮಾಡ್ಕೊಳ್ಳಿ. ಉತ್ತರವನ್ನು ಚೆಕ್ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಉತ್ತರ ಸರಿಯಾಗಿ ಬರೆದಿದ್ದೀರಿ ಅಂತಲೂ ಸಹ ಅಂದ್ಕೊಂಡಿದ್ದೀನಿ. ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ವಿ, ಅದು ಸರಿಯಾ ತಪ್ಪಾ ಅಂಥೇಳಿ. ಈಗ ಮೊದಲನೇ ಹೇಳಿಕೆ ಸರಿ ಇದೆ. ಮೊದಲನೆಯ ಒಂದು ಹೇಳಿಕೆ, ಎರಡನೆಯ ಒಂದು ಹೇಳಿಕೆ, ಈಗ 3ನೇ ಒಂದು ಹೇಳಿಕೆಯನ್ನು ನೋಡೋಣ. ಈಗ ಎಲ್ಲ ಹೋಮ್ವರ್ಕ್ ಎಲ್ಲ ಕೊಟ್ಟಿದ್ದೆಲ್ಲ ಚೆಕ್ ಮಾಡ್ಕೊಂಡಿದ್ದೀರಿ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತ ನಿಮ್ಮ ಶಿಕ್ಷಕರಿಂದ ನಮಗೆ ಗೊತ್ತಾಯಿತು. ತಮಗೆ ಅಭಿನಂದನೆಗಳು. ಈಗ ಮುಂದಿನ ಒಂದು ಪರಿಕಲ್ಪನೆಗಳಿಗೆ ಹೋಗೋಣ. ವರ್ಗಮೂಲ 2ನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸ್ತಕ್ಕಂಥದ್ದು. ಈಗ ವರ್ಗಮೂಲ 2ನ್ನು ನಾವು ಸಂಖ್ಯಾ ರೇಖೆ ಮೇಲೆ ಹೇಗೆ ಗುರುತಿಸ್ತೀವಿ, ಅದನ್ನು ಗ್ರೀಕರು ತುಂಬ ಸುಲಭವಾಗಿ ಹೇಗೆ ಗುರುತಿಸ್ಬೋದು ಅನ್ನೋದನ್ನು ತಿಳಿಸಿದ್ದಾರೆ. ಅದನ್ನು ತಿಳ್ಕೊಳ್ಳೋಣವಾ? ತಿಳ್ಕೊಳ್ಳುವಂತಹ ಕುತೂಹಲ ನಿಮಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತಿಳ್ಕೊಳ್ಳೋಣ ಬನ್ನಿ. ತುಂಬ ಸುಲಭ. ಏನಪ್ಪ ಅಂದರೆ, ಪ್ರತಿ ಬಾಹುವಿನ ಉದ್ದ ಒಂದು ಮಾನವಿರುವ, ಅಂದರೆ ಒಂದು ಯೂನಿಟ್ ಇರ್ತಕ್ಕಂಥ ಪ್ರತಿ ಬಾಹು, 4 ಬಾಹುಗಳು ಒಂದೊಂದು ಯೂನಿಟ್ ಇರ್ತಕ್ಕಂಥ OABC ಚೌಕವನ್ನು ತೆಗೆದುಕೊಳ್ಳಿ. ಚೌಕ ಅಂದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ 4 ಬಾಹುಗಳು ಸಮನಾದ ಅಳತೆಯನ್ನು ಹೊಂದಿರುತ್ತೆ. ಅದಕ್ಕೆ ಒಂದು ಯೂನಿಟ್ ಇರ್ತಕ್ಕಂಥ ಒಂದು ಚೌಕವನ್ನು ತೆಗೆದುಕೊಳ್ತಾ ಇದ್ದೀವಿ. ಪ್ರತಿ ಬಾಹು ಅದು OABC ಆಗಿರಲಿ. OB ಕರ್ಣವನ್ನು ಎಳೀರಿ. ಈಗ ಕರ್ಣವನ್ನು ಎಳೆದಾಗ ಈ ಕರ್ಣ ಏನು ಮಾಡುತ್ತೆ, 2 ಸರ್ವಸಮ ತ್ರಿಭುಜಗಳಾಗಿ ವಿಭಾಗ ಮಾಡುತ್ತೆ. ಅದು ಎರಡೂ ಸಹ ಎಂತಹ ತ್ರಿಭುಜಗಳಾಗುತ್ತೆ? ಲಂಬಕೋನ ತ್ರಿಭುಜಗಳಾಗುತ್ತೆ. ಲಂಬಕೋನ ತ್ರಿಭುಜ ಅಂದಿದ ತಕ್ಷಣ ಪೈಥಾಗರಸನ ಪ್ರಮೇಯ ಇಲ್ಲಿ ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಇಲ್ಲಿ ABಯ ಉದ್ದ 1 ಯೂನಿಟ್, OAಯ ಉದ್ದ 1 ಯೂನಿಟ್. OBಯ ಉದ್ದ ಎಷ್ಟು? OBಯ ಉದ್ದವನ್ನು ಕಂಡುಹಿಡಿಬೇಕಾದ್ರೆ ಪೈಥಾಗರಸನ ಪ್ರಮೇಯವನ್ನು ನಾವು ಇಲ್ಲಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಪೈಥಾಗರಸನ ಪ್ರಮೇಯದ ಪ್ರಕಾರ ಲಂಬಕೋನ ತ್ರಿಭುಜದಲ್ಲಿ ಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಇಲ್ಲಿ ಕರ್ಣ ಯಾವುದಂದರೆ OB. OB ಸ್ಕ್ವೇರ್ ಇಸ್ ಈಕ್ವಲ್ ಟು OA ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. ಜೊತೆಯಲ್ಲಿ OB ಇಸ್ ಈಕ್ವಲ್ ಟು ವರ್ಗಮೂಲ OA ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್ ಆಗುತ್ತೆ. ಈಗ OA ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್ ಅಂದರೆ 1 ಸ್ಕ್ವೇರ್. 1 ಸ್ಕ್ವೇರ್ ಅಂದರೆ 1 ಮತ್ತು 1 ಸ್ಕ್ವೇರ್ ಅಂದರೆ 1. ಅಂದರೆ ವರ್ಗಮೂಲ 1 + 1 ಇಸ್ ಈಕ್ವಲ್ ಟು ವರ್ಗಮೂಲ 2 ಆಗುತ್ತೆ. ಅಂದರೆ ಇಲ್ಲಿ OBಯ ಉದ್ದ ಎಷ್ಟು ಅಂದರೆ ವರ್ಗಮೂಲ 2 ಆಗುತ್ತೆ ಅಂತ ನಮಗೆ ಗೊತ್ತಾಯಿತು. ಇದನ್ನು ನಾವು ಸಂಖ್ಯಾ ರೇಖೆ ಮೇಲೆ ಹೇಗೆ ಪ್ರತಿನಿಧಿಸ್ತೀವಿ ಅನ್ನೋದು ನಿಮಗೆ ಕುತೂಹಲ ಇದೆಯಲ್ವಾ? ಈಗ ನಾನು ಚಿತ್ರದ ಮುಖಾಂತರ ತೋರಿಸಿದೆ. ಸಂಖ್ಯಾ ರೇಖೆ ಮೇಲೆ ಹೇಗೆ ಪ್ರತಿನಿಧಿಸ್ತೀವಿ ಅನ್ನೋದನ್ನು ಸಹ ನೋಡೋಣ. ಇದು ತುಂಬ ಸುಲಭವಾಗಿದೆ. ಹೇಗೆ? ಶೃಂಗಬಿಂದು O ಇದು 0ಯಲ್ಲಿ ಐಕ್ಯವಾಗುವಂತೆ ಏನು ಮಾಡಬೇಕು? OABC ಚೌಕವನ್ನು ಈ ಒಂದು ಸಂಖ್ಯಾ ರೇಖೆಯ ಮೇಲೆ ವರ್ಗಾಯಿಸಿ. ಈಗ OABC ಚೌಕವನ್ನು ಸಂಖ್ಯಾ ರೇಖೆಯ ಮೇಲೆ ವರ್ಗಾಯಿಸಿದ್ದೀವಿ. OB ಅಳತೆ ನಮಗಾಗಲೇ ಗೊತ್ತಾಗಿದೆ, ವರ್ಗಮೂಲ 2. O ಅನ್ನು ಕೇಂದ್ರವಾಗಿರಿಸಿಕೊಂಡು OB ತ್ರಿಜ್ಯವಾಗಿರುವಂತೆ ಕೈವಾರವನ್ನು ತೆಗೆದುಕೊಂಡು ಕೈವಾರವನ್ನು ಉಪಯೋಗಿಸಿಕೊಂಡು ಸಂಖ್ಯಾ ರೇಖೆಯನ್ನು P ಬಿಂದುವಿನಲ್ಲಿ ಛೇದಿಸುವಂತೆ ಒಂದು ಕಂಸವನ್ನು ಎಳೆಯಿರಿ. ಈ ಎಳೆದಿರ್ತಕ್ಕಂಥ ಕಂಸ ನಮಗೆ ಏನನ್ನು ಪ್ರತಿನಿಧಿಸುತ್ತೆ ಅಂದರೆ ವರ್ಗಮೂಲ 2ನ್ನು ಪ್ರತಿನಿಧಿಸುತ್ತೆ. ಈಗ ಸಂಖ್ಯಾ ರೇಖೆಯ ಮೇಲಿನ P ಬಿಂದುವು ವರ್ಗಮೂಲ 2ನ್ನು ಪ್ರತಿನಿಧಿಸುತ್ತೆ. ಈಗ ನಮ್ಗೆ ಗೊತ್ತಾಯ್ತಲ್ಲ ಮಿತ್ರರೇ.
ಈಗ ಇದನ್ನು ನಾವು ಗ್ರಾಫ್ ಮೇಲೆ ನಾವು ಅದನ್ನು ರೆಪ್ರೆಸೆಂಟ್ ಮಾಡಿಬಿಟ್ರೆ ಅದರ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ. ನೋಡಿ, ವರ್ಗಮೂಲ 2ರ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಎಷ್ಟಪ್ಪ ಅಂದರೆ 1.4. ಈಗ ವರ್ಗಮೂಲ 3ಅನ್ನು ನಾವು ಗುರುತಿಸೋದು ಹೇಗೆ? ಇದನ್ನು ಬಳಸ್ಕೊಂಡ್ರೆ ತುಂಬ ಸುಲಭ ಆಗ್ತದೆ. ಹೇಗೆ ಅಂತ ನೋಡೋಣ. ಈಗಾಗಲೇ ವರ್ಗಮೂಲ 2ರ ಒಂದು ಬೆಲೆಯನ್ನು ಕಂಡುಹಿಡ್ಕೊಂಡಿದ್ದೇವೆ, ಅದನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸಿದ್ದೇವೆ. ವರ್ಗಮೂಲ 2ಅನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸಿದ್ದೇವೆ. ಈಗ ತುಂಬ ಸುಲಭ ಏನಪ್ಪ ಅಂತಂದರೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬಿಟ್ರೆ ವರ್ಗಮೂಲ 3ಅನ್ನು ಸಂಖ್ಯಾ ರೇಖೆ ಮೇಲೆ ಕಂಡುಹಿಡಿಬೋದು. ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬಿಟ್ರೆ ವರ್ಗಮೂಲ 3ಅನ್ನು ಸಂಖ್ಯಾ ರೇಖೆ ಮೇಲೆ ಸುಲಭವಾಗಿ ಗುರುತಿಸ್ಬೋದು. ಹೇಗೆ? OBಗೆ ಲಂಬವಾಗಿರುವಂತೆ ಒಂದು ಮಾನ ಉದ್ದದ BDಯನ್ನು ರಚಿಸಿ. ನೋಡಿ, ಒಂದು ಮಾನ ಉದ್ದದ BDಯನ್ನು ರಚಿಸಬೇಕು. ಅದೇನಾಗಿರಬೇಕು? OBಗೆ ಲಂಬವಾಗಿರಬೇಕು. ಅಂದರೆ B ಬಿಂದುವಿನಲ್ಲಿ ಲಂಬವನ್ನು ರಚಿಸಬೇಕು. ಅಂದರೆ ಒಂದು 90 ಡಿಗ್ರಿಯ ಕೋನವನ್ನು ರಚಿಸಿ ಅದು ಒಂದು ಮಾನವಿರುವಂತೆ ಅದನ್ನು ಕಟ್ ಮಾಡಿದ್ರೆ, ಕಟ್ ಮಾಡಿಬಿಟ್ಟು ಅದನ್ನು ಸೇರಿಸಿದ್ರೆ ODಯ ಉದ್ದ ಇದೆಯಲ್ಲ, ಆ ODಯ ಉದ್ದನೇ ಏನಾಗುತ್ತೆ? ವರ್ಗಮೂಲ 3 ಆಗುತ್ತೆ. ಪೈಥಾಗರಸನ ಪ್ರಮೇಯದ ಪ್ರಕಾರ OD = ಏನಪ್ಪ ಅಂದರೆ OB ಸ್ಕ್ವಯರ್ ಪ್ಲಸ್ BD ಸ್ಕ್ವಯರ್. OB ಅಂದರೆ ವರ್ಗಮೂಲ 2 ಹೋಲ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ವರ್ಗಮೂಲ 2 ಸ್ಕ್ವೇರ್ ಅಂದರೆ ವರ್ಗಮೂಲ ಕ್ಯಾನ್ಸಲ್ ಆಗುತ್ತೆ, 2 ಬರುತ್ತೆ. 2 + 1 3 ಅಂದರೆ ವರ್ಗಮೂಲ 3 ಆಗುತ್ತೆ. ಈಗ O ಅನ್ನು ಕೇಂದ್ರ ಬಿಂದುವಾಗಿರಿಸಿಕೊಂಡು OD ತ್ರಿಜ್ಯವಾಗಿರುವಂತೆ ಕೈವಾರವನ್ನು ಉಪಯೋಗಿಸಿಕೊಂಡು ಸಂಖ್ಯಾ ರೇಖೆಯನ್ನು Q ಬಿಂದುವಿನಲ್ಲಿ ಛೇದಿಸುವಂತೆ ಒಂದು ಕಂಸವನ್ನು ಎಳೆಯಿರಿ. ಈಗ ಈ ಎಳೆದಿರ್ತಕ್ಕಂಥ ಕಂಸ ಅದು Q ಬಿಂದುವಿನಲ್ಲಿ ಸಂಖ್ಯಾ ರೇಖೆಯನ್ನು ಛೇದಿಸಿದೆ. ಇದು ವರ್ಗಮೂಲ 3ಅನ್ನು ಪ್ರತಿನಿಧಿಸುತ್ತೆ. ಇದನ್ನು ಗ್ರಾಫ್ ಮೇಲೆ ನಾವು ರೆಪ್ರೆಸೆಂಟ್ ಮಾಡಿದ್ರೆ ವರ್ಗಮೂಲ 3ರ ಬೆಲೆ ಅಪ್ರಾಕ್ಸಿಮೇಟ್ ಬೆಲೆಯನ್ನು ಸಹ ನಮಗೆ ಸಿಕ್ಬಿಡುತ್ತೆ. ವರ್ಗಮೂಲ ಅಪ್ರಾಕ್ಸಿಮೇಟ್ ಎಷ್ಟಪ್ಪ ಅಂದರೆ ವರ್ಗಮೂಲ 3ರ ಬೆಲೆ 1.7 ಆಗುತ್ತೆ. ಈಗ ವರ್ಗಮೂಲ 2ಅನ್ನು ವರ್ಗಮೂಲ 3ಅನ್ನು ನಾವು ರೆಪ್ರೆಸೆಂಟ್ ಮಾಡಿದ್ವಿ. ಈಗ ಒಂದೇ ಒಂದು ಇದರ ಮೇಲೆ ವರ್ಗಮೂಲ 2, ವರ್ಗಮೂಲ 3, ವರ್ಗಮೂಲ 4, ವರ್ಗಮೂಲ 5 ನೋಡಿ ವರ್ಗಮೂಲ 17ರವರೆಗೆ ಒಂದೇ ಇದರಲ್ಲಿ ನಾವು ರಚನೆ ಮಾಡ್ಕೊಳ್ತಾ ಹೋದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇದನ್ನು ಯಾರು ಪ್ರತಿನಿಧಿಸಿದ್ರು, ಈ ರೀತಿ ಯಾರು ರಚನೆ ಮಾಡಿದ್ರು ಅಂತಂದರೆ ಇದನ್ನು ರಚನೆ ಮಾಡಿದವರು ಯಾರಪ್ಪ ಅಂದರೆ ಥಿಯೋಡೋರಸ್ ಅಂತಕ್ಕಂಥ ಒಬ್ಬ ಮಹಾನ್ ಗಣಿತಜ್ಞ. ಇದನ್ನು ಥಿಯೋಡರಸ್ ಚಕ್ರ ಅಂತಲೂ ಸಹ ನಾವು ಕರಿತೇವೆ. ನೋಡಿ ಎಷ್ಟು ಅದ್ಭುತವಾಗಿದೆ ಈ ಒಂದು ಸಂಖ್ಯಾ ರೇಖೆ ಮೇಲೆ ವರ್ಗಮೂಲ 2ರಿಂದ ಹಿಡಿದು ವರ್ಗಮೂಲ 17ರವರೆಗೂ ಪ್ರತಿನಿಧಿಸಿದ್ದಾರೆ. ಈಗ ಮುಂದಿನ ಒಂದು ಪರಿಕಲ್ಪನೆಗೆ ಹೋಗೋಣ. ವಾಸ್ತವ ಸಂಖ್ಯೆಗಳು ಮತ್ತು ದಶಮಾಂಶ ವಿಸ್ತರಣೆ. ಈ ವಿಭಾಗದಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳನ್ನು ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ವಿಭಿನ್ನ ದೃಷ್ಟಿಕೋನದಿಂದ ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ದೃಷ್ಟಿಕೋನದಲ್ಲಿ ನಾವು ಅಭ್ಯಾಸವನ್ನು ಮಾಡಿದ್ದೇವೆ. ಈಗ ಮತ್ತೊಂದು ದೃಷ್ಟಿಕೋನ, ವಿಭಿನ್ನ ದೃಷ್ಟಿಕೋನದಲ್ಲಿ ನಾವು ಅಭ್ಯಾಸವನ್ನು ಈ ಒಂದು ಅವಧಿಯಲ್ಲಿ ಮಾಡ್ತಾ ಇದ್ದೀವಿ. ವಾಸ್ತವ ಸಂಖ್ಯೆಗಳ ದಶಮಾಂಶ ವಿಸ್ತರಣೆ ಅದನ್ನು ಸಹ ನಾವು ಇಲ್ಲಿ ತಿಳಿತಾ ಇದ್ದೀವಿ. ಈ ವಿಸ್ತರಣೆ ಮೂಲಕ ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳ ವ್ಯತ್ಯಾಸವನ್ನು ತಿಳಿಲಿಕ್ಕೆ ಸಾಧ್ಯ ಇದೆಯಾ ಅಂತ ನೋಡಬಹುದು. ಅದನ್ನು ಉಪಯೋಗಿಸ್ಕೊಂಡು ಇದರ ವ್ಯತ್ಯಾಸವನ್ನು ಸಹ ತಿಳಿಯಬಹುದಾಗಿದೆ. ಅದರ ಜೊತೆಯಲ್ಲಿ ವಾಸ್ತವ ಸಂಖ್ಯೆಗಳನ್ನು ಅವುಗಳ ದಶಮಾಂಶ ವಿಸ್ತರಣೆಯನ್ನು ಉಪಯೋಗಿಸಿ ಸಂಖ್ಯಾ ರೇಖೆ ಮೇಲೆ ಹೇಗೆ ಗುರುತಿಸ್ಬೋದು ಅನ್ನೋದನ್ನು ಸಹ ನಾವು ಈ ಒಂದು ಅವಧಿಯಲ್ಲಿ ತಿಳಿತಾ ಇದ್ದೀವಿ. ಭಾಗಲಬ್ಧ ಸಂಖ್ಯೆಗಳು ನಮಗೆ ಚಿರಪರಿಚಿತವಾಗಿರೋದ್ರಿಂದ ನಾವು ಅವುಗಳಿಂದಲೇ ಪ್ರಾರಂಭ ಮಾಡೋಣ. ಈಗ ಈ 3 ಉದಾಹರಣೆಗಳನ್ನು ಗಮನಿಸಿ. ಇದು ಒಂದು ಭಾಗಲಬ್ಧ ಸಂಖ್ಯೆಗಳು. ನಿಮಗೆ ಭಾಗಾಕಾರ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಸಹ ತುಂಬ ಚೆನ್ನಾಗಿ ಭಾಗಾಕಾರ ಮಾಡ್ತೀರಿ ಅಂತಲೂ ಸಹ ಗೊತ್ತಿದೆ. ಈಗ ಈ ಲೆಕ್ಕಗಳನ್ನು ನಾವು ಬಾಗಿಸೋಣ. ಈ ಲೆಕ್ಕಗಳಲ್ಲಿ ಮೊದಲನೇದ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಈ ಮೊದಲನೇ ಉದಾಹರಣೆಯನ್ನು ನಾನಿಲ್ಲಿ ಮಾಡ್ತಾ ಹೋಗ್ತೀನಿ. ಈಗ ನಿಮಗೆ ಮಾಡೋಕ್ಕೆ ಬರೋದ್ರಿಂದ 10ಅನ್ನು 3ರಿಂದ ಭಾಗಿಸ್ತಾ ಹೋಗಿ. ಈಗ ನಾನಿಲ್ಲಿ ತೋರಿಸ್ತಾ ಹೋಗ್ತೇನೆ, ನೀವು ಅಲ್ಲಿ ಭಾಗಿಸ್ತಾ ಹೋಗಿ. ನಾನಿಲ್ಲಿ ಡಿಸ್ಪ್ಲೇ ಮಾಡ್ತಿರ್ತೀನಿ, ನೀವು ನೋಡ್ತಾ ಬನ್ನಿ.
9. ಈಗ ಕೊನೆಯದಾಗಿ ಒಂದು ಶೇಷ ಉಳಿತು, ಅಂದರೆ ಮೊದಲಿನ ಒಂದು ಇದಕ್ಕೆ ಬಂದ್ಬಿಡ್ತು. ಈಗ ಒಂದು ಮತ್ತೆ ಬಂತು. ಈ ಒಂದು ಲೆಕ್ಕವನ್ನು ಎಲ್ಲ ಬರ್ಕೊಳ್ಳಿ. ಈಗಾಗಲೇ ತುಂಬ ಜನ ಬರೆದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ, ತುಂಬ ಜನ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಲೆಕ್ಕಗಳಿಂದಲೇ ನಾವು ಮುಂದಿನ ಒಂದು ಪರಿಕಲ್ಪನೆಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಈ ಉದಾಹರಣೆಗಳಲ್ಲಿ ನೀವು ಏನನ್ನು ಗಮನಿಸಿದ್ದೀರಿ? ಯಾರಾದರೂ ಹೇಳ್ತೀರಾ? ಎಸ್, ಹೇಳಪ್ಪ. ಈ ಉದಾಹರಣೆಯಲ್ಲಿ ಏನನ್ನು ಗಮನಿಸಿದೆಯಾ ನೀನು? ವೆರಿ ಗುಡ್. ನೋಡೋಣ ಅದನ್ನು. ಇಲ್ಲಿ ನಾವು ಕನಿಷ್ಠ 3 ವಿಷಯಗಳನ್ನು ಗಮನಿಸಿರ್ತೀವಿ. ಮೊದಲನೇದೇನಪ್ಪ ಅಂದರೆ, ನಿರ್ದಿಷ್ಟ ಹಂತಗಳ ನಂತರ ಶೇಷ 0 ಆಗತ್ತೆ ಅಥವಾ ಪುನರಾವರ್ತನೆ ಆಗಲಿಕ್ಕೆ ಪ್ರಾರಂಭಿಸುತ್ತೆ. ನೋಡಿ, ನಿರ್ದಿಷ್ಟ ಹಂತಗಳ ನಂತರ ಶೇಷ ಏನಾಗುತ್ತೆ? 0 ಆಗತ್ತೆ ಅಥವಾ ಪುನರಾವರ್ತನೆ ಆಗಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇನ್ನು ಎರಡನೇದು ನೋಡೋದಾದರೆ, ಪುನರಾವರ್ತನೆಯಾಗುವ ಶೇಷಗಳ ಸರಣಿಯಲ್ಲಿ ಅಂಶಗಳ ಸಂಖ್ಯೆಯು ಭಾಜಕಕ್ಕಿಂತ ಕಡಿಮೆ ಇರುತ್ತೆ. ಉದಾಹರಣೆ 10/3. ಈ ಒಂದು ಇದರಲ್ಲಿ 1 ಪುನರಾವರ್ತನೆ ಆಗ್ತಾನೆ ಹೋಗುತ್ತೆ. ಇಲ್ಲಿ ಭಾಜಕ 3 ಆಗಿದೆ. ಅದೇ ರೀತಿ 1/7. ಇಲ್ಲಿ ಶೇಷಗಳ ಸರಣಿಯಲ್ಲಿ 6 ಅಂಶಗಳು 3, 2, 6, 4, 5. ಇದಾದಮೇಲೆ ಮತ್ತೆ 3, 2, 6, 4, 5, 1 ಈ ರೀತಿ ಪುನರಾವರ್ತನೆ ಆಗ್ತಾನೆ ಹೋಗುತ್ತೆ. ಭಾಜಕ ಎಷ್ಟಪ್ಪ ಅಂದರೆ 7 ಆಗಿರುತ್ತೆ. ಶೇಷಗಳು ಒಂದು ವೇಳೆ ಪುನರಾವರ್ತನೆ ಆದರೆ ಭಾಗಲಬ್ಧದಲ್ಲಿ ಪುನರಾವರ್ತನೆಯಾಗುವ ಅಂಕಿಗಳ ಸರಣಿಯನ್ನು ಪಡಿತೀವಿ ನಾವು. ಉದಾಹರಣೆಯಲ್ಲಿ ತೆಗೆದುಕೊಳ್ಳೋಣ. 10/3. ಈ ಒಂದು ಇದರಲ್ಲಿ ಭಾಗಲಬ್ಧದಲ್ಲಿ 3 ಪುನರಾವರ್ತನೆ ಆಗತ್ತೆ. ನೀವು ಗಮನಿಸಿರ್ಬೋದು, ಅಲ್ಲೇನಾಗುತ್ತೆ? ಭಾಗಲಬ್ಧದಲ್ಲಿ 0.3333 ಅಂತ ಬರ್ತಾನೆ ಹೋಗುತ್ತೆ. ಅದೇ ರೀತಿ 1/7 ಅಥವಾ 7ನೇ 1 ಈ ಒಂದು ಇದರ ಭಾಗಲಬ್ಧದಲ್ಲಿ 1, 4, 2, 8, 5, 7 ನಂತರ ಮತ್ತೆ ಅದೇ ಸಂಖ್ಯೆಗಳ ಒಂದು ಇದು ಪುನರಾವರ್ತನೆ ಆಗುತ್ತೆ. ಮತ್ತೆ ಏನಾಗುತ್ತೆ? ಮತ್ತೆ 1, 4, 2, 8, 5, 7 ಈ ಅಂಕಿಗಳ ಗುಂಪು ಪುನರಾವರ್ತನೆ ಆಗತ್ತೆ. ಈಗ ತುಂಬ ಚೆನ್ನಾಗಿ ತಿಳ್ಕೊಳ್ತಾ ಇದ್ದೀರಿ. 7/8 ಎಂಬ ಉದಾಹರಣೆಯನ್ನು ತೆಗೆದುಕೊಂಡಾಗ ಕೆಲವು ಸ್ಟೆಪ್ಗಳಾದಮೇಲೆ ಕೆಲವು ಹಂತಗಳ ನಂತರ ಕೆಲವು ಸ್ಟೆಪ್ಸ್ ನಂತರ ಏನಾಗುತ್ತೆ? ಶೇಷ 0 ಆಗೋದನ್ನು ನಾವು ನೋಡ್ತೀವಿ. ಮತ್ತು 7/8ರ ದಶಮಾಂಶ ವಿಸ್ತರಣೆ ಏನಾಗುತ್ತಪ್ಪ ಅಂದರೆ 0.875 ಆಗಿದೆ. ಈಗ ಇದೇ ಥರ ಇನ್ನೂ ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ. ಅರ್ಧವನ್ನು ತೆಗೆದುಕೊಂಡಾಗ ಅದನ್ನು ಸುಲಭೀಕರಿಸಿದಾಗ ನಮಗೆ ಬರುವಂತಹ ಉತ್ತರ ಎಷ್ಟಪ್ಪ ಅಂದರೆ 0.5. ಅಲ್ಲಿ ದಶಮಾಂಶ ಇದು ವಿಸ್ತರಣೆ ಕೊನೆಗೊಳ್ಳುತ್ತೆ. ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 639/250 ಇದರ ಒಂದು ದಶಮಾಂಶ ವಿಸ್ತರಣೆ ಎಲ್ಲಿಗೆ ಕೊನೆಗೊಳ್ಳುತ್ತೆ? ನೋಡಿ, 2.556 ಅಲ್ಲಿಗೆ ಕೊನೆಗೊಂಡ್ಬಿಡುತ್ತೆ. ಈ ರೀತಿ ದಶಮಾಂಶ ವಿಸ್ತರಣ ಕೊನೆಗೊಂಡ್ರೆ ಇಂತಹ ಸಂಖ್ಯೆಗಳನ್ನು ಏನಂತ ಕರೀತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ ಮಿತ್ರರೇ? ಈ ಎಲ್ಲ ಉದಾಹರಣೆಗಳಲ್ಲಿ ದಶಮಾಂಶ ವಿಸ್ತರಣೆ ಏನಾಗುತ್ತೆ? ನಿರ್ದಿಷ್ಟ ಹಂತಗಳ ನಂತರ ಅದೇನಾಗುತ್ತೆ? ಕೊನೆಗೊಳ್ಳುತ್ತೆ, ಅಂತ್ಯಗೊಳ್ಳುತ್ತೆ. ಈ ರೀತಿಯ ಸಂಖ್ಯೆಗಳ ದಶಮಾಂಶ ವಿಸ್ತರಣೆಗಳನ್ನು ನಾವು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ ಕರಿತೀವಿ ಅಥವಾ ಅಂತ್ಯಗೊಳ್ಳುವ ದಶಮಾಂಶಗಳು ಅಂತ ನಾವು ಹೇಳ್ತೀವಿ. ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ. 1/3 ಮತ್ತು 1/7 ಈ ಉದಾಹರಣೆಗಳಲ್ಲಿ ನಿರ್ದಿಷ್ಟ ಹಂತಗಳ ನಂತರ ಶೇಷಗಳೇನಾಗುತ್ತೆ? ಪುನರಾವರ್ತನೆ ಆಗುತ್ತೆ. ದಶಮಾಂಶ ವಿಸ್ತರಣೆ ನಿರಂತರವಾಗಿ ಮುಂದುವರಿತಾ ಹೋಗುತ್ತೆ. ಅಥವಾ ಭಾಗಲಬ್ಧದಲ್ಲಿ ಪುನರಾವರ್ತನೆಯಾಗುವ ಅಂಕೆಗಳ ಸರಣಿ ಏನಾಗುತ್ತೆ? ದೊರೆಯುತ್ತೆ. ಇದನ್ನು ಅಂತ್ಯಗೊಳ್ಳದ ಆವರ್ತವಾಗುವ ದಶಮಾಂಶ ವಿಸ್ತರಣೆ ಅಂತ ನಾವು ಕರಿತೀವಿ. ಅಂತ್ಯಗೊಳ್ಳದ ಆವರ್ತವಾಗುವ ಅಥವಾ ಪುನರಾವರ್ತನೆಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ ನಾವು ಕರಿತಾ ಹೋಗ್ತೇವೆ. ಈ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 1/3 ಇದರ ಒಂದು ಭಾಗಲಬ್ಧವನ್ನು ಮಾಡಿದಾಗ ನಮಗೇನಾಯಿತು? 0.33333 ಇದೇ ಥರ ಮುಂದುವರಿತಾ ಹೋಯಿತು. ಮತ್ತು 1/7 ನಾನು ಆಗಲೇ ನಿಮ್ಗೆ ಹೇಳಿದೆ 0.142857 ಇದಾದಮೇಲೆ 1422857 ಇದಾದಮೇಲೆ 1422857 ಇದೇ ರೀತಿ ಸಂಖ್ಯೆಗಳು ಪುನರಾವರ್ತನೆ ಆಗ್ತಾನೆ ಹೋಗುತ್ತೆ. ಈಗ ಪುನರಾವರ್ತನೆ ಆಗೋದನ್ನು ನಾವು ಪ್ರತಿನಿಧಿಸಲಿಕ್ಕೆ ಅದರ ಮೇಲ್ಗಡೆ ಒಂದು ಯಾವ ಸಂಖ್ಯೆ ಪುನರಾವರ್ತನೆ ಆಗ್ತಾ ಇರುತ್ತೋ ಆ ಸಂಖ್ಯೆಯ ಮೇಲ್ಭಾಗದಲ್ಲಿ ತಲೆಯ ಭಾಗದಲ್ಲಿ ಏನಾಗ್ತೀವಿ? ಒಂದು ಗೆರೆಯನ್ನು ಹಾಕ್ತೀವಿ. ಅದನ್ನು ಬಾರ್ ಅಂತ ಕರಿತೀವಿ. ಈಗ ಇದನ್ನು 0.3 ಬಾರ್ ಅಂದರೆ 3 ಅಂತಕ್ಕಂಥ ಸಂಖ್ಯೆ ಪುನರಾವರ್ತನೆ ಆಗ್ತಾನೆ ಹೋಗುತ್ತೆ. ಹಾಗಾದರೆ
1/7. ಇದರಲ್ಲಿ ಪುನರಾವರ್ತನೆ ಆಗ್ತಾ ಇರ್ತಕ್ಕಂಥ ಸಂಖ್ಯೆ ಯಾವುದು? ವೆರಿ ಗುಡ್, 1 4 2 8 5 7. ಈಗ ಅದನ್ನು ಇದೇ ರೀತಿ ನಾವು ಬರೀಲಿಕ್ಕೆ ಸಾಧ್ಯ ಆಗುತ್ತಾ ನೋಡಿ? 0.14285 ಈಗ ಅದರ ಮೇಲ್ಭಾಗದಲ್ಲಿ ನಾವು ಒಂದು ಬಾರನ್ನು ಹಾಕೋಣ. ಅಂದರೆ 0.14285 ಬಾರ್ ಅಂದರೆ ಇಷ್ಟು ಸಂಖ್ಯೆಗಳು, ಅಂದರೆ 6 ಸಂಖ್ಯೆಗಳು ಏನಾಗುತ್ತೆ, 6 ಸಂಖ್ಯೆಗಳ ನಂತರ ಅದು ಮತ್ತೆ 6 ಸಂಖ್ಯೆಗಳು ಪುನರಾವರ್ತನೆ ಆಗುತ್ತೆ. ಈ ಮೇಲಿನ ಎಲ್ಲ ಉದಾಹರಣೆಗಳು ನಮಗೆ ಅಂತ್ಯಗೊಳ್ಳದ, ಆವರ್ತವಾಗುವ ಅಂದರೆ ಪುನರಾವರ್ತನೆಯಾಗುವ ದಶಮಾಂಶ ವಿಸ್ತರಣೆಯನ್ನು ನಾವು ಪಡಿತೀವಿ. ಈ ಮೇಲಿನ ಎಲ್ಲ ಉದಾಹರಣೆಗಳಲ್ಲಿ ಸಂಖ್ಯಾರೇಖೆಯ ಉದ್ದಕ್ಕೆ ಚಲಿಸಬೇಕಾದ್ರೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಅಥವಾ ಅಂತ್ಯಗೊಳ್ಳದ, ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಸಂಖ್ಯೆಗಳು ನಮಗೆ ಸಿಗುತ್ತೆ. ಅಂತಹ ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ಭಾಗಲಬ್ಧ ಸಂಖ್ಯೆಗಳು ಅಂತ ನಾವು ಕರಿತೀವಿ. ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಹಾಗೂ ಸಂಖ್ಯಾರೇಖೆಯ ಮೇಲೆ ಚಲಿಸಬೇಕಾದ್ರೆ ನಮಗೆ ಇನ್ನೂ ಒಂದು ಸಿಗ್ಬೋದು. ಏನಪ್ಪ, ಅಲ್ಲಿ ಅಂತ್ಯನುಗೊಳ್ಳಲ್ಲ, ಆವರ್ತಗೊಳ್ಳದ ದಶಮಾಂಶ ವಿಸ್ತರಣೆಗಳು ಸಿಕ್ತು ಅಂತ ಅಂದ್ಕೊಳ್ಳೋಣ. ಅಂತ್ಯನುಗೊಳ್ಳೋದಿಲ್ಲ, ಆವರ್ತನಗೊಳ್ಳೋದಿಲ್ಲ ಅಥವಾ ಪುನರಾವರ್ತನೆಯೂ ಆಗೋದಿಲ್ಲ. ಅಂತಹ ದಶಮಾಂಶ ವಿಸ್ತರಣೆಗಳು ಸಿಕ್ಕಿದ್ರೆ ಅಂಥವುಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಅಂಥವುಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಅಂತ ನಾವು ಕರಿತೀವಿ. ಈಗಾಗಲೇ ನಮಗೆ ಇವೆಲ್ಲ ಸಿಕ್ಕಿದೆ, ಆದರೆ ವಿಭಿನ್ನ ದೃಷ್ಟಿಕೋನದಿಂದ ನಾವು ಆಲೋಚನೆಯನ್ನು ಮಾಡಿದಾಗ ಭಾಗಲಬ್ಧ ಸಂಖ್ಯೆಗಳಿಗೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳಿಗೆ ಒಂದು ಹೊಸ ವ್ಯಾಖ್ಯಾನವನ್ನು ನಾವು ಕೊಡಬಹುದು. ಅದು ಯಾವುದು ಒಂದು ಸರಿ ನೋಡೋಣ. ನೋಡಿ, ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳಿಗೆ ಒಂದು ಹೊಸದಾದಂತಹ ಒಂದು ವ್ಯಾಖ್ಯಾನ. ಈಗಾಗಲೇ ನಾವು 8ನೇ ತರಗತಿಯಲ್ಲಿ ಕಲಿತಿರ್ತಕ್ಕಂಥ ವ್ಯಾಖ್ಯಾನವನ್ನು ಇಂದಿನ ಅವಧಿಯಲ್ಲಿ ನಾವು ಪುನರಾವಲೋಕನವನ್ನು ಮಾಡಿಕೊಂಡಿದ್ದೇವೆ, ಸ್ಮರಿಸಿಕೊಂಡಿದ್ದೇವೆ. ಈಗ ಈ ಅವಧಿಯಲ್ಲಿ ನಾವು ಕಲಿತಿರ್ತಕ್ಕಂಥ ಈ ಉದಾಹರಣೆಗಳಿಂದ ಕಲಿತಿರ್ತಕ್ಕಂಥ ಆಧಾರದ ಮೇಲೆ ನಾವು ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳಿಗೆ ಒಂದು ವಿಶೇಷವಾದಂತಹ ಒಂದು ವ್ಯಾಖ್ಯಾನವನ್ನು ನಾವು ಕೊಡ್ತಾ ಇದ್ದೇವೆ. ಏನು ಭಾಗಲಬ್ಧ ಸಂಖ್ಯೆಗಳು ಅಂದರೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಅಥವಾ ಅಂತ್ಯಗೊಳ್ಳದ, ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅಂದರೆ ಅಂತ್ಯಗೊಳ್ಳದ, ಎಂಡಿಂಗ್, ಡೆಸಿಮಲ್ ಇದು ಎಕ್ಸ್ಪೆನ್ಷನ್ ಆದಾಗ ಅಲ್ಲೇನಾಗುತ್ತೆ, ಅಲ್ಲಿ ಎಂಡ್ ಆಗುತ್ತೆ ಅಥವಾ ರೆಕ್ಕರಿಂಗ್ ಆಗುತ್ತೆ. ಆ ಥರ ಆದರೆ ಅದನ್ನು ನಾವು ಏನಂತ ಕರಿತೀವಿ, ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಎಂಡೂ ಆಗಲ್ಲ, ರೆಕ್ಕರಿಂಗೂ ಆಗಲ್ಲ. ಆ ತರಹ ಒಂದು ಸಂಖ್ಯೆಗಳಿಗೆ ಅಂದರೆ ಕೊನೆನೂಗೊಳ್ಳೋದಿಲ್ಲ ಮತ್ತು ಅಲ್ಲೇನಾಗಲ್ಲ, ರಿಪೀಟೂ ಆಗೋದಿಲ್ಲ. ದಶಮಾಂಶ ವಿಸ್ತರಣೆ ಕೊನೆಯೂ ಆಗೋಲ್ಲ, ರಿಪೀಟೂ ಆಗಲ್ಲ. ಅಂತಹ ಒಂದು ಸಂಖ್ಯೆಗಳಿಗೆ ನಾವೇಂತ ಕರಿತೀವಿ, ಅಭಾಗಲಬ್ಧ ಸಂಖ್ಯೆಗಳು ಅಂತ ನಾವು ಕರಿತೀವಿ. ಅಂದರೆ ಇಲ್ಲಿ 2 ವಿಭಿನ್ನ ರೀತಿಯಲ್ಲಿ ನಾವು ಇದಕ್ಕೆ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದೇವೆ. ಈಗ 3.14268 ಇದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ತೋರಿಸಿ ಅಥವಾ ಇದನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳ್ತಾ ಇದ್ದಾರೆ. ಅದನ್ನು ವ್ಯಕ್ತಪಡಿಸೋಣ ವಿದ್ಯಾರ್ಥಿಗಳೇ. ಈಗ ಬರ್ಕೊಳ್ಳಿ. 3.14268 ಇದನ್ನು ನಾವು P/Q ರೂಪದಲ್ಲಿ ಬರೀಲಿಕ್ಕಾಗಲ್ಲ. ಯಾಕೆ ಅಂದರೆ 3.14 ಇದೆ, ಅದು ಪೂರ್ಣಾಂಕ ಅಲ್ಲ. ಆದರೆ ಇದನ್ನು 1ರಿಂದ ಭಾಗಿಸಬಹುದು. ಇದನ್ನು 1ರಿಂದ ಭಾಗಿಸಿದಾಗ ಅಷ್ಟೇ ಬೆಲೆ ಇರುತ್ತೆ, ಯಾವುದೇ ವ್ಯತ್ಯಾಸ ಆಗಲ್ಲ. ಈಗ 1ರಿಂದ ಭಾಗಿಸುವ ಹಾಗೆ ಬರ್ಕೊಳ್ಳೋಣ ಅಥವಾ ಛೇದದಲ್ಲಿ 1ಅನ್ನು ಬರ್ಕೊಂಡಾಗ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಇದನ್ನು 10ರಿಂದ ಗುಣಿಸೋಣ. ಅಂಶ ಮತ್ತು ಛೇದಗಳನ್ನು 10ರಿಂದ ಗುಣಿಸೋಣ. 10ರಿಂದ ಗುಣಿಸಿದಾಗ ನೋಡಿ ಒಂದು ಮ್ಯಾಜಿಕ್ ಆಗುತ್ತೆ. ಏನಾಗುತ್ತಪ್ಪ ಅಂದರೆ 3.14 ಇದ್ದಿದ್ದು ಆ ಕಡೆ ನೋಡಿದಾಗ 31.4 ಆಯಿತು. ಅಂದರೆ ಒಂದು ಸ್ಥಾನ ಆ ಕಡೆ ಬಲಗಡೆಗೆ ಜಿಗಿತಾ ಹೋಗ್ತಾ ಇದೆ, ಒಂದು ಸ್ಥಾನ ಬಲಗಡೆಗೆ ಜಿಗಿತಾ ಹೋಗ್ತಾ ಇದೆ. ಅದರಿಂದ ಈಗ ಅದೇ ಇದನ್ನು 100ರಿಂದ ಗುಣಿಸಿ ನೋಡೋಣ ಅಂಶ ಮತ್ತು ಛೇದವನ್ನು. ಇಲ್ಲಿ ನೋಡಿ 2 ಸ್ಥಾನ ಜಂಪ್ ಆಗಿದೆ. ಈಗ 1000ದಿಂದ ನಾವು ಗುಣಿಸಿ ನೋಡೋಣ. 1000ದಿಂದ ನಾವು ಗುಣಿಸಿ ನೋಡಿದಾಗ ಅಲ್ಲಿ ಏನಾಯಿತು, 3142.67 ಆಯಿತು. ಇನ್ನು 10,000ದಿಂದ ಗುಣಿಸಿ ನೋಡೋಣ. ಆಗೇನಾಯಿತು, 31,426.78 ಆಯಿತು. ಈಗ ಲಕ್ಷದಿಂದ ನಾವು ಗುಣಿಸಿ ನೋಡೋಣ ಅಂಶ ಮತ್ತು ಛೇದವನ್ನು. ಈಗ ನೋಡಿ ಇನ್ನು ಒಂದೇ ಒಂದು ಸ್ಥಾನ ಉಳ್ಕೊಂಡಿದೆ. ಹಾಗಾದರೆ ಯಾವುದರಿಂದ ಗುಣಿಸ್ಕೊಳ್ಬೇಕಾಗತ್ತೆ? ವೆರಿ ಗುಡ್. ಒಬ್ಬ ವಿದ್ಯಾರ್ಥಿ ಹೇಳ್ತಿದ್ದಾನೆ 10 ಲಕ್ಷದಿಂದ ಗುಣಿಸಿ ಸಾರ್ ಅಂಶ ಮತ್ತು ಛೇದವನ್ನು. ಎಸ್,
10 ಲಕ್ಷದಿಂದ ಗುಣಿಸಿದಾಗ ನೋಡಿ ಈಗ ಸಂಪೂರ್ಣವಾದ ಒಂದು 31,42,678 ಭಾಗಿಸು 10 ಲಕ್ಷ. ಈಗ ಅಂಶದಲ್ಲಿರ್ತಕ್ಕಂಥ ಸಂಖ್ಯೆನೂ ಸಹ ಪೂರ್ಣಾಂಕನೇ ಮತ್ತು ಛೇದದಲ್ಲಿರ್ತಕ್ಕಂಥ ಸಂಖ್ಯೆನೂ ಸಹ ಪೂರ್ಣಾಂಕನೇ. ಹೌದು ಇಂಟೀಜರ್, ಇದು ಇಂಟೀಜರ್, ಆದ್ದರಿಂದ ಅದನ್ನು ನಾವು P/Q ರೂಪದಲ್ಲಿ ವ್ಯಕ್ತಪಡಿಸಿದ್ದೀವಿ ಅಂತ ನಾವು ಹೇಳ್ಬೋದು. ಆದ್ದರಿಂದ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ನಾವು ಹೇಳ್ತೀವಿ. ಸರ್, ಇದನ್ನು ಯಾವ ರೀತಿ ನಾವು ಗುರುತಿಸ್ಬೋದು ಅಂತಂದರೆ, ಈಗ ದಶಮಾಂಶ ಬಿಂದುವಿನ ನಂತರ ಎಷ್ಟು ಸ್ಥಾನಗಳಿದೆ ಅಂತ ನೀವು ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿ ದಶಮಾಂಶ ಬಿಂದುವಿನ ನಂತರ 6 ಸ್ಥಾನಗಳು ಬರ್ತವೆ ನೋಡಿ. 1 2 3 4 5 6 ಸ್ಥಾನಗಳು ಬರುತ್ತೆ. ಅದರಿಂದ ನೀವೇನು ಮಾಡಬೇಕು ಅಂದರೆ, ಆ ಒಂದು ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು 10⁻6ರಿಂದ ಅಂಶ ಮತ್ತು ಛೇದವನ್ನು ಗುಣಿಸ್ಕೊಳ್ಳಿ. 10⁻6 ಈಗ 6 ಆಗಿದೆ, ಇಲ್ಲಿ 6 ಇರೋದ್ರಿಂದ 6ರಿಂದ ಗುಣಿಸ್ಕೊಳ್ತಾ ಇದ್ದೀವಿ. 7 ಇದ್ದರೆ 10⁻7, ಅದರಿಂದ ಗುಣಿಸ್ಕೊಂಡಾಗ ನಮಗೆ ಒಂದು ಪರಿಪೂರ್ಣವಾದ ಭಾಗಲಬ್ಧ ಸಂಖ್ಯೆಯನ್ನು ನಾವು ಪಡಿಬಹುದಾಗಿದೆ. ಈಗ ತುಂಬ ಚೆನ್ನಾಗಿ ಅರ್ಥ ಆಯ್ತಲ್ವ ಮಕ್ಕಳೇ? ಈಗ ಮುಂದಿನ ಒಂದು ಲೆಕ್ಕವನ್ನು ನೋಡೋಣ. 0.333 ಅದು ರಿಪೀಟ್ ಆಗ್ತಾನೆ ಹೋಗುತ್ತೆ. 0.3 ಬಾರ್ ಇದನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು ಅಂತೇಳಿ ತೋರಿಸಿ. ಇದಕ್ಕೆ ಪರಿಹಾರ ಇದೆ. ಮೊದಲು 0.3 ಬಾರ್ ಇದನ್ನು ಎಕ್ಸ್ ಅಂತ ತಗೋಣ, ಅದನ್ನು ಎಕ್ಸ್ ಅಂತ ಕರೆಯೋಣ. ಎಕ್ಸ್ ಈಸ್ ಈಕ್ವಲ್ ಟು, ಈಗ ಮೇಲ್ಭಾಗದಲ್ಲಿ ಕೊಟ್ಟಿದ್ರು ಅದನ್ನೇ ತಗೋಣ. ಎಕ್ಸ್ ಈಸ್ ಈಕ್ವಲ್ ಟು 0.3333 ಅದು ಏನಾಗುತ್ತೆ, ರಿಪೀಟ್ ಆಗ್ತಾನೆ ಹೋಗುತ್ತೆ. ಅದರಿಂದ 0.3 ಬಾರನ್ನು ಎಕ್ಸ್ ಅಂತ ನಾವು ತೆಗೆದುಕೊಂಡಾಗ ಎಕ್ಸ್ ಈಸ್ ಈಕ್ವಲ್ ಟು 0.333 ಅಂತ ಆಗ್ತಾ ಹೋಗುತ್ತೆ. ಈಗ ಇಲ್ಲಿ ಒಂದು ಅಂಕೆ ಪುನರಾವರ್ತನೆ ಆಗಿದೆ. ಯಾವುದು ಆ ಅಂಕೆ ಅಂದರೆ 3. ಅದರಿಂದ ಎಕ್ಸನ್ನು 10ರಿಂದ ಗುಣಿಸ್ಕೊಳ್ಳಿ, ಅಂದರೆ ಎರಡೂ ಕಡೆ 10ರಿಂದ ಗುಣಿಸಿ. ಇಲ್ಲಿ ಒಂದು ಅಂಕೆ ಪುನರಾವರ್ತನೆ ಆಗೋದ್ರಿಂದ ಎಕ್ಸನ್ನು 10ರಿಂದ ಗುಣಿಸ್ಕೋಬೇಕು. 10ರಿಂದ ಗುಣಿಸಿದಾಗ ಏನು ಬರುತ್ತೆ, ಅಲ್ಲೇ ಇದೆ ನೋಡಿ. 10x ಈಸ್ ಈಕ್ವಲ್ ಟು 10 ಇಂಟು 0.33 ಅಂದರೆ 3.333 ಆಗ್ತಾ ಹೋಗುತ್ತೆ. ಈಗ ಈ 3.333 ಇದನ್ನು ನಾವು ಬಿಡಿಸೋಣ. ಬಿಡಿಸಿದಾಗ 3 + 0.33 ಅಂತ ಬರೀಬಹುದಾ? ಬರೀಬಹುದು. ಈಗ ಆ 3 ಜಾಗದಲ್ಲಿ 3ಅನ್ನು ಹಾಗೆ ಬರ್ಕೊಳ್ಳಿ. ಈ 0.333 ಇದೆಯಲ್ಲ ಅದನ್ನು ಎಕ್ಸ್ ಅಂತ ಬರ್ಕೊಳ್ಳೋಣ. ಯಾಕಂದರೆ ಎಕ್ಸ್ ಈಸ್ ಈಕ್ವಲ್ ಟು 0.333 ಆಗ್ತಾ ಹೋಗುತ್ತೆ. ಈಗ 10x ಈಸ್ ಈಕ್ವಲ್ ಟು ಏನಾಗುತ್ತೆ, 3 + x ಆಗುತ್ತೆ. ಬಲಭಾಗದಲ್ಲಿರುವಂತಹ ಎಕ್ಸನ್ನು ಎಡಭಾಗಕ್ಕೆ ಕಳಿಸ್ಕೊಡಿ, ಅಥವಾ ಎರಡೂ ಕಡೆ ಎಕ್ಸ್ರಿಂದ ಕಳೀರಿ. ಕಳೆದಾಗ ನಮಗೆ ಉತ್ತರ ಏನು ಬರುತ್ತೆ, 10x - x ಈಸ್ ಈಕ್ವಲ್ ಟು 3 ಆಗುತ್ತೆ. 10xಲ್ಲಿ ಎಕ್ಸ್ ಹೋದರೆ 9x, 9x ಈಸ್ ಈಕ್ವಲ್ ಟು 3. ಈಗ ಇದನ್ನು ಸುಲಭೀಕರಿಸಿದಾಗ ನಮಗೇನು ಬರುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 3/9. ಇದನ್ನು ಮತ್ತು ಸುಲಭೀಕರಿಸಿದಾಗ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, 3ನೇ 1 ಅಥವಾ 1/3 ಆಗುತ್ತೆ. ಈಗ ಅಂಶದಲ್ಲೂ ಸಹ ಒಂದು ಪೂರ್ಣಾಂಕ ಇದೆ, ಛೇದದಲ್ಲೂ ಸಹ ಪೂರ್ಣಾಂಕ ಇದೆ. ಆದ್ದರಿಂದ ಇದನ್ನು ನಾವು P/Q ರೂಪದಲ್ಲಿ ವ್ಯಕ್ತಪಡಿಸಿದ್ದೀವಿ ಅಂತ ನಾವು ಹೇಳ್ಬೋದು. ವಾವ್, ತುಂಬ ಖುಷಿ ಪಡ್ತಿದ್ದೀರಿ ಮಕ್ಕಳು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಈಗ 7ನೇ 1 ಮತ್ತು 7ನೇ 2 ಇವುಗಳ ನಡುವಿನ ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ, ಅಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಬೇಕು. ಈಗಾಗಲೇ ಭಾಗಲಬ್ಧ ಸಂಖ್ಯೆಯನ್ನು ನೀವು ಇಂದಿನ ಒಂದು ಅವಧಿಯಲ್ಲಿ ಕಲ್ತ್ಕೊಂಡಿದ್ದೀರಿ. ಇಲ್ಲಿ ನಾವು ಯಾವುದನ್ನು ತಗೋಬೇಕು, ಅಭಾಗಲಬ್ಧ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕು. ಅಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಯೋಣವೇ? ಬನ್ನಿ ಹಾಗಾದರೆ ಇದಕ್ಕೊಂದು ಪರಿಹಾರವನ್ನು ತೆಗೆದುಕೊಳ್ಳೋಣ. 7ನೇ 1 ಈಗ ಇದನ್ನು ಭಾಗಿಸ್ಬೇಕಾ? ಬೇಡ, ಈಗಾಗಲೇ ನೀವು ಮಾಡಿದ್ದೀರಿ ಈ ಲೆಕ್ಕವನ್ನು. ಅದಕ್ಕೆ ಭಾಗಲಬ್ಧನೂ ಸಹ ಬಂದಿದೆ, ಅದನ್ನೇ ಇಲ್ಲಿ ತಗೊಳ್ಳೋಣ. ಏನಪ್ಪ ಬಂದಿದೆ, 0.1428557. ಈಗ ಸರ್ 1ಕ್ಕೆ ಮಾಡಿದ್ದೀವಿ, ಈಗ 7ನೇ 2ಕ್ಕೆ ಮಾಡಿಲ್ವಲ್ಲ ಸರ್, ಈಗ ಅದಕ್ಕೆ ಮಾಡಬೇಕಾ ಅಂತಂದರೆ ಬೇಡ. ಇದನ್ನೇನಾದರೂ ಸುಲಭವಾಗಿ ಅದರ ಒಂದು ಗುಣಲಬ್ಧವನ್ನು ಕಂಡುಹಿಡ್ಕೊಳ್ಬೋದಾ ಅಥವಾ ಅದರ ಬೆಲೆಯನ್ನು ಕಂಡುಹಿಡ್ಕೊಳ್ಬೋದಾ? ಒಂದು ಸರಿ ನೋಡಿ 2/7 ಅಥವಾ 7ನೇ 2ಅನ್ನು ಏನಂತ ಬರ್ಕೊಳ್ಬೋದು, 2 ಇಂಟು 7ನೇ 1 ಅಂತ ಬರ್ಕೊಳ್ಬಹುದು. ಕರೆಕ್ಟಾ? ವೆರಿ ಗುಡ್. ಹುಡುಗ ಹೇಳ್ತಾ ಇದ್ದಾನೆ, ಸರ್ 7ನೇ 1ರ ಜಾಗದಲ್ಲಿ 0.1428557 ಹಾಕ್ಕೊಂಡು ಗುಣಿಸಿ ಸರ್, ನಮಗೆ 7ನೇ 2ರ ಉತ್ತರ ಸಿಗುತ್ತೆ, ಅದರ ಒಂದು ಬೆಲೆ ಗೊತ್ತಾಗತ್ತೆ. ವೆರಿ ಗುಡ್, ಕರೆಕ್ಟ್, ನೀನು ಹೇಳಿದ್ದು. ಮಾಡೋಣ ಅದನ್ನು. 2 ಇಂಟು 0.1428557 ಇದನ್ನು ಗುಣಿಸಿದಾಗ ನಮಗೆ ಒಂದು 7
ಗುಣಿಸಿದಾಗ ನಮಗೆ 7ನೇ 2 ಅಥವಾ 2/7 ಬೆಲೆ ಬಂತು. ಎಷ್ಟಪ್ಪ ಅಂದರೆ 0.285714. ಇದು ಪುನರಾವರ್ತನೆ ಆಗ್ತಾ ಹೋಗುತ್ತೆ, ನಾವು ಅಲ್ಲಿಗೆ ನಿಲ್ಲಿಸ್ಕೋಣ. ಈಗ ಇವೆರಡರ ನಡುವೆ ಅಂತ್ಯರಹಿತ ಆವರ್ತರಹಿತ ಸಂಖ್ಯೆನ ಬರೀಬೇಕು. ಯಾಕೆ ಹೇಳಿ? ಅದು ಒಂದು ಯಾವ ಸಂಖ್ಯೆ ಬರೀಬೇಕು? ನಾವು ಅಭಾಗಲಬ್ಧ ಸಂಖ್ಯೆ ಬರೀಬೇಕು. ಅದರಿಂದ ಅಭಾಗಲಬ್ಧ ಸಂಖ್ಯೆ ಅಂದರೆ ಅಂತ್ಯನೂ ಇಲ್ಲದೆ ಆವರ್ತನೂ ಇಲ್ಲದೆ, ಅಲ್ಲೇನಾಗಬೇಕು, ಎಂಡಿಂಗೂ ಇರಬಾರ್ದು ರೆಕ್ಕರಿಂಗೂ ಇರಬಾರ್ದು, ಅಂತಹ ಒಂದು ಸಂಖ್ಯೆನ ನಾವು ಬರೀಬೇಕು. ಬರೆಯೋಣವಾ? 7ನೇ 1 ಅಲ್ಲಿದೆ 0.142857. 7ನೇ 2 0.285714. ಈಗ ಅವುಗಳ ನಡುವೆ ಒಂದು ಸಂಖ್ಯೆನ ಬರೆದಿದ್ದೇನೆ ನೋಡಿ, 0.150150015000. ಇದೇ ರೀತಿ ನೀವು ಯಾವುದೇ ಸಂಖ್ಯೆಯನ್ನು ಬೇಕಾದರೂ ಬರೀಬಹುದು. ಆದರೆ ಅದೇನಾಗಿರಬಾರ್ದು? ಅಂತ್ಯ ಆಗಿರಬಾರ್ದು, ಅಂತ್ಯರಹಿತ ಆವರ್ತ ರಹಿತ ಸಂಖ್ಯೆ ಆಗಿರಬೇಕು. ಈ ರೀತಿ ನಾವು 7ನೇ 1 ಮತ್ತು 7ನೇ 2 ನಡುವಿನ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ನಾವು ಬರೆದಿದ್ದೇವೆ. ಇದರ ನಡುವೆ ಹಲವಾರು ಸಂಖ್ಯೆಗಳನ್ನು ನಾವು ಬರೀಬಹುದು. ಈ ಅವಧಿಯಲ್ಲಿ ಯಾವ್ಯಾವ ಅಂಶಗಳನ್ನು ನಾವು ಕಲ್ತ್ಕೊಂಡ್ವಿ ಅಂತ ಒಂದು ಸ್ಮರಿಸ್ಕೊಳ್ಳೋಣ. ವರ್ಗಮೂಲ 2 ಮತ್ತು ವರ್ಗಮೂಲ 3 ಸಂಖ್ಯಾ ರೇಖೆ ಮೇಲೆ ಗುರುತಿಸೋದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಮತ್ತು ನಾವೇ ಗುರುತಿಸಿದ್ದೀವಿ. ವಾಸ್ತವ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆಯ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಎರಡು ಅಭಾಗಲಬ್ಧ ಸಂಖ್ಯೆಗಳ ನಡುವಿನ ಅಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ಸಹ ನಾವು ತಿಳ್ಕೊಂಡಿದ್ದೇವೆ. ಇನ್ನು ಹೋಮ್ವರ್ಕ್, ಒಂದು ಮನೆಗೆಲಸ. ಇದರಲ್ಲಿ ಈಗ ಪುಟ ಸಂಖ್ಯೆ 8 ತಗೊಳ್ಳಿ, ಈ ಲೆಕ್ಕವನ್ನು ಗುರುತಾಕ್ಕೊಳ್ಳಿ. ಪುಟ ಸಂಖ್ಯೆ 8ರಲ್ಲಿ ಇರುವಂತಹ ಲೆಕ್ಕಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತಕ್ಕಂಥ ಲೆಕ್ಕಗಳನ್ನು ಗುರುತು ಹಾಕ್ಕೊಳ್ಳಿ. ಗುರುತು ಹಾಕ್ಕೊಂಡು ಇವತ್ತೇ ಮಾಡಿ ನಿಮ್ಮ ಶಿಕ್ಷಕರೊಂದಿಗೆ ಅದನ್ನು ಚರ್ಚೆ ಮಾಡಿ ತೋರಿಸಿ. ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚೆ ಮಾಡಿ ಅದನ್ನು ಪೂರ್ಣಗೊಳಿಸಿ. ಮುಂದಿನ ಅವಧಿಯಲ್ಲಿ ಇನ್ನು ಯಾವ್ಯಾವುದನ್ನು ತಿಳ್ಕೊಳ್ತೀವಿ ನಾವು ಅಂತ. ಮುಂದಿನ ಅವಧಿಯಲ್ಲಿ ಸಂಖ್ಯಾ ರೇಖೆಯ ಮೇಲೆ ವಾಸ್ತವ ಸಂಖ್ಯೆಗಳನ್ನು ದೃಶ್ಯೀಕರಿಸುವುದು ಹೇಗೆ, ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳು ಮತ್ತು ವರ್ಗಮೂಲ 3.5 ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿ ಗುರುತಿಸಬೇಕು, ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕದ ನಿಯಮಗಳು, ಅವುಗಳನ್ನು ಹೇಗೆ ನಾವು ಅಪ್ಲೈ ಮಾಡಿಕೊಳ್ಬೇಕು ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೇವೆ. ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ ನಾವು ಅತಿ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಂಡ್ವಿ. ಈಗ ಮುಂದಿನ ಅವಧಿಗೂ ನಮಗೆ ಜಾಮಿಟ್ರಿ ಬಾಕ್ಸ್ ಬೇಕಾಗುತ್ತೆ, ಗ್ರಾಫ್ ಹಾಳೆಗಳು ಬೇಕಾಗುತ್ತೆ. ಅದನ್ನು ಸಿದ್ಧವಾಗಿಟ್ಕೊಂಡು ಮುಂದಿನ ಅವಧಿಗೂ ಸಹ ನೀವು ಸಿದ್ಧರಾಗಿ ಅಂತ ಹೇಳ್ತಾ ಈ ಒಂದು ಅವಧಿಯನ್ನು ತುಂಬ ಚೆನ್ನಾಗಿ ತುಂಬ ಕ್ರಿಯಾಶೀಲವಾಗಿ ನೀವೆಲ್ಲ ಭಾಗವಹಿಸಿದ್ದೀರಿ. ತಮಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ, ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮಸ್ಕಾರವನ್ನು ಹೇಳ್ತಾ ಇದ್ದೇನೆ.